ಇನ್ನು ಭಾರತದ ಚುನಾವಣೆಯಲ್ಲಿ ಮೋದಿ ವಿರುದ್ಧ ಮತ್ತೊಬ್ಬರನ್ನ ಗೆಲ್ಲಿಸಲು ಅಮೆರಿಕ ಪ್ರಯತ್ನ ಪಟ್ಟಿತ್ತು ಅನ್ನೋ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಇದೀಗ ದೇಶದ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ಈ ಸಂಬಂಧಪಟ್ಟಂತೆ ತನಿಖೆಗೆ ಬಿಜೆಪಿ ಒತ್ತಾಯವನ್ನ ಮಾಡಿದೆ. ಭಾರತದ ಚುನಾವಣೆಗೆ $21 ಮಿಲಿಯನ್ ಅಮೆರಿಕ ಸರ್ಕಾರದ ನೆರವನ್ನ ಮತ್ತೆ ಪ್ರಶ್ನೆ ಮಾಡಿರತಕ್ಕಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅದನ್ನು ಕಿಕ್ ಬ್ಯಾಕ್ ಯೋಜನೆ ಅಂತ ಕರೆದಿದ್ದಾರೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಸ್ಥಿರತೆ ಬಲವರ್ಧನೆಗಾಗಿ $21 ಮಿಲಿಯನ್ ಮತ್ತು ನೇಪಾಳಕ್ಕೆ ಜೀವ ವೈವಿಧ್ಯತೆಗಾಗಿ $19 ಮಿಲಿಯನ್ ನೆರವಿನ ಬಗ್ಗೆಯೂ ಮಾತನಾಡಿದ್ದಾರೆ. ರಿಪಬ್ಲಿಕನ್ ಗವರ್ನರ್ ಅಸೋಸಿಯೇಷನ್ ಸಭೆಯಲ್ಲಿ ಮಾತನಾಡಿದಂಥ ಟ್ರಂಪ್ ಭಾರತದಲ್ಲಿ ಚುನಾವಣೆಗಾಗಿ $21 ಮಿಲಿಯನ್ ಕಳುಹಿಸಲಾಗಿದೆ. ಭಾರತದಲ್ಲಿನ ಚುನಾವಣೆ ಬಗ್ಗೆ ನಾವೇಕೆ ತಲೆಕೆಡಿಸಿಕೊಳ್ಳಬೇಕು? ನಮ್ಮಲ್ಲಿಯೇ ಸಾಕಷ್ಟು ಸಮಸ್ಯೆ ಇದೆ. ನಮಗೆ ನಮ್ಮದೇ ಮತದಾನದ ಬೇಕು. ಇಷ್ಟೆಲ್ಲ ಹಣ ಭಾರತಕ್ಕೆ ಹೋಗಿದೆ ಎಂಬುದನ್ನು ನೀವು ಊಹಿಸಬಲ್ಲಿರಾ? ಅದನ್ನು ಪಡೆದಾಗ ಅವರು ಯಾವ ರೀತಿ ಯೋಚಿಸುತ್ತಾರೆ ಎಂಬುದು ನನಗೆ ಆಶ್ಚರ್ಯವನ್ನುಂಟು ಮಾಡಿತ್ತು. ಈಗ ಇದು ಕಿಕ್ ಬ್ಯಾಕ್ ಯೋಜನೆಯಾಗಿದೆ. ಅದನ್ನು ಅವರು ಪಡೆದು ಖರ್ಚು ಮಾಡುವುದಿಲ್ಲ, ಅದನ್ನು ಜನರಿಗೆ ಕಳಿಸಿದ್ದಾರೆ. ಅನೇಕ ಸಂದರ್ಭಗಳಲ್ಲಿ ಈ ಪ್ರಕರಣ ಕುರಿತು ಹೇಳಿದ್ದೇನೆ. ಎಲ್ಲ ವೇಳೆಯಲ್ಲಿಯೂ ನಾವು ಏನು ಮಾತನಾಡ್ತಿದ್ದೇವೆ ಎಂಬುದರ ಬಗ್ಗೆ ಗೊತ್ತಿರೋದಿಲ್ಲ. ಅಂದರೆ ಭಾರತದಲ್ಲಿ ಏನಾಗ್ತದೆ ಎಂದು ಯಾರಿಗೂ ತಿಳಿದಿಲ್ಲ, ಯಾಕೆಂದರೆ ಅಲ್ಲಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಎಂದು ಆರೋಪಿಸಿದ ಟ್ರಂಪ್ ಬಾಂಗ್ಲಾದೇಶದಲ್ಲಿ ರಾಜಕೀಯ ಸ್ಥಿರತೆ ಬಲವರ್ಧನೆಗಾಗಿ $21 ಮಿಲಿಯನ್ ಕೊಡ್ತಾರೆ ಅಂದರೆ ಏನರ್ಥ ಅಂತ ಕಿಡಿಕಾರಿದರು. ನೇಪಾಳಕ್ಕೆ ಜೀವ ವೈವಿಧ್ಯತೆಗಾಗಿ $19 ಮಿಲಿಯನ್, ಏಷ್ಯಾದಲ್ಲಿ ಕಲಿಕೆಯ ಫಲಿತಾಂಶಗಳನ್ನು ಸುಧಾರಿಸಲು $47 ಮಿಲಿಯನ್ ನೀಡಲಾಗಿದೆ. ನಮ್ಮಲ್ಲಿಯೇ ಸಾಕಷ್ಟು ಸಮಸ್ಯೆ ಇದೆ, ಇವೆಲ್ಲವನ್ನೂ ಅಂತ್ಯಗೊಳಿಸಬೇಕಾಗಿದೆ. ಈ ನೆರವು ನೀಡಿದ್ದವರನ್ನು ನಾವು ಮನೆಗೆ ಕಳುಹಿಸಿದ್ದೇವೆ. ಇನ್ನೂ ಅನೇಕ ಭಯಾನಕ ವಿಚಾರಗಳಿದ್ದು ವಾಸ್ತವವಾಗಿ ಅಸಹ್ಯಕರವಾಗಿದೆ. ಆದರೆ ಅವೆಲ್ಲವನ್ನೂ ಹೇಳಲು ಈಗ ಆಗದು. ಆದರೆ ಈಗ ಎಲ್ಲ ಸಮಸ್ಯೆಗಳಿಗೆ ಅಂತ್ಯ ಆಡಿದ್ದೇನೆ. ಅಮೆರಿಕ ಅಧ್ಯಕ್ಷರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಭಾರತೀಯ ಜನತಾ ಪಕ್ಷದ ನಾಯಕ ಅಮಿತ್ ಮಾಳವೀಯ ಪರೋಕ್ಷವಾಗಿ ಕಾಂಗ್ರೆಸ್ ಇದರ ಲಾಭ ಪಡೆದಿರುವುದಾಗಿ ಹೇಳಿದ್ದಾರೆ. ಕಿಕ್ ಬ್ಯಾಕ್ ಆರೋಪದಲ್ಲಿ ರಾಹುಲ್ ಗಾಂಧಿ ಹಾಗೂ ಕಾಂಗ್ರೆಸ್ ಪಕ್ಷ ಫಲಾನುಭವಿಯಾಗಿದ್ದಾರೆ. ತನಿಖೆ ನಡೆಸಬೇಕು ಅಂತ ಬಿಜೆಪಿ ರಾಷ್ಟ್ರೀಯ ವಕ್ತಾರ ಪ್ರದೀಪ್ ಭಂಡಾರಿಯಾ ಕೂಡ ಒತ್ತಾಯ ಮಾಡಿದ್ದಾರೆ. ಬಹಳ ದುರಂತದ ಸನ್ನಿವೇಶ. ಹೌದು, ಅಮೆರಿಕ ಚುನಾವಣೆಯಲ್ಲೂ ಕೂಡ ಭಾರತದಲ್ಲಿ ನರೇಂದ್ರ ಮೋದಿ ಬೆಂಬಲಿಗರು, ನರೇಂದ್ರ ಮೋದಿ ಪರವಾಗಿರೋರೆಲ್ಲ ಟ್ರಂಪ್ ಪರವಾಗಿ ಕ್ಯಾಂಪೇನ್ ಮಾಡಿದ್ರು. ರಾಹುಲ್ ಗಾಂಧಿ ಸೇರಿದಂತೆ ಕಾಂಗ್ರೆಸ್ಸಿಗರೆಲ್ಲರೂ ಕೂಡ ಬಹುತೇಕ ಅವರ ಪರವಾಗಿರೋರೆಲ್ಲ ಅಲ್ಲಿ ಟ್ರಂಪ್ ವಿರುದ್ಧವಾಗಿ ಕ್ಯಾಂಪೇನ್ ಮಾಡಿದ್ರು. ಸೊ ಈ ಹಿನ್ನೆಲೆ ಅಮೆರಿಕ ಚುನಾವಣೆ ಮೇಲೆ ಭಾರತದ ರಾಜಕಾರಣಿಗಳು, ಭಾರತದ ರಾಜಕಾರಣದ ಮೇಲೆ ಅಮೆರಿಕ ಇಂದಿನ ಅಧ್ಯಕ್ಷ ಬೈಡನ್, ಮೋದಿ ಮತ್ತೊಮ್ಮೆ ಆಯ್ಕೆಯಾಗದ ರೀತಿ ಒಂದಷ್ಟು ನೆರವನ್ನು ಕೊಟ್ಟಿದ್ದಾರೆ, ಸಂಚು ರೂಪಿಸಿದ್ದಾರೆ ಅನ್ನೋ ರೀತಿಯ ಹೇಳಿಕೆಗಳು ಒಂದು ರೀತಿಯ ಅಮೆರಿಕ ವರ್ಸಸ್ ಭಾರತದ ರಾಜಕಾರಣದಲ್ಲಿ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ. ಇದಕ್ಕೆ ಕಾಂಗ್ರೆಸ್ ನಾಯಕರು ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಆದರೆ ಬಿಜೆಪಿ ಒತ್ತಾಯ ಮಾಡ್ತಿದ್ದಾರೆ. ಮೋದಿಯನ್ನು ತಡೆಯೋಕೆ ಅಮೆರಿಕ ಯಾಕೆ ಕೈ ಹಾಕ್ತು? ಅಷ್ಟೊಂದು ಭಯಾನ? ಟ್ರಂಪ್ ವಿರೋಧಿ ಅಂದರೆ ಮಾಜಿ ಅಧ್ಯಕ್ಷ ಬೈಡನ್ ಗುಂಪಿಗೆ ಯಾಕೆ ಅಷ್ಟೊಂದು ಭಯ ಇತ್ತು ಮೋದಿ ಬಗ್ಗೆ ಅನ್ನೋ ಪ್ರಶ್ನೆಗಳನ್ನ ಎತ್ತಿದ್ದಾರೆ. ತನಿಖೆ ಮಾಡಿ ಅಂತ ಕೇಳ್ತಾರೆ. ಬಿಜೆಪಿ ಸರ್ಕಾರನೇ ಇದೆ, ತನಿಖೆ ಮಾಡಬೇಕು, ಏನು ಅಂತ ಗೊತ್ತಾಗಬೇಕಲ್ಲ. ಆದರೆ ದುರಂತ ಭಾರತದ ರಾಜಕಾರಣದಲ್ಲಿ ವಿದೇಶಿ ಪ್ರಾಬಲ್ಯ, ಪ್ರಭಾವ ಎಷ್ಟರ ಮಟ್ಟಿಗೆ ದೇಶದ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಬಟ್ ನರೇಂದ್ರ ಮೋದಿ ತಡೆಯೋಕೆ ದೇಶದಲ್ಲಿ ಕಾಂಗ್ರೆಸ್ ಅಷ್ಟೇ ಅಲ್ಲ, ಅಮೆರಿಕ ರಾಜಕಾರಣಿಗಳು ಸಹ ದೇಶದಲ್ಲಿ ಮೋದಿಯನ್ನು ತಡಿಬೇಕು ಅಂತ ಹೊರಟದಂಥದ್ದು ದುರಂತ ಅಂತ ಹೇಳ್ಬೋದು. ಬಟ್ ಈಗ ಏನು ಬಿಜೆಪಿಗೆ ಹಿನ್ನಡೆ ಆಗಿದೆಯಲ್ಲ, ಅದರಲ್ಲೂ ಅದರ ಪಾತ್ರ ಇತ್ತಾ ಅನ್ನೋ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಗೊತ್ತಿಲ್ಲ, ತನಿಖೆ ಆಗಬೇಕಷ್ಟೇ. 84ರಿಂದ 50 kg ಬಂದೆ, ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ, ಹೆಲ್ದಿನೂ ಅದೇ. ನೀವು ಸಣ್ಣ ಆಗಬೇಕಾ, ಹೆಲ್ದಿ ಆಗಬೇಕಾ? ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ, ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಇಲ್ಲ, ಯಾಕಂದರೆ ಇದು ಕೆಮಿಕಲ್ ಫ್ರೀ. ಸಣ್ಣ ಆಗಬೇಕು ಅಂದರೆ ಜೀನಿ ಸ್ಲಿಮ್ ಯೂಸ್ ಮಾಡಿ. ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ.